Hi friends, welcome to Isha Home Vlogs. ಫೈನಲಿ ಫಸ್ಟ್ ಟೈಮು ನಾವು ಫ್ಯಾಮಿಲಿಲಿರೋ ಗರ್ಲ್ಸ್ ಅಷ್ಟೇ ಒಂದು ಡಿವೈನ್ ಟ್ರಿಪ್ ಹೋಗಿರೋವಂಥ ವ್ಲಾಗ್ ಇದು. ಸೊ ಮಾರ್ನಿಂಗ್ ಎದ್ದ ಕೂಡಲೇ ನನ್ನ ಒಂದು ರಿಚುವಲ್ ಏನಿದೆ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಡಾಟರ್, ನನ್ನ ಮಗಳನ್ನ ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಈ ಮನೇನ ಆ್ಯಂಡ್ ಈ ನನ್ನ ಫ್ಯಾಮಿಲಿನ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ದೇವರಿಗೆ ಬೇಡ್ಕೊಂಡು, ತುಂಬ ಭಾರ ಇದೆ ಮನಸ್ಸಿಗೆ. ಟ್ರಿಪ್ಪಿಗೆ ಹೋಗೋ ಎಕ್ಸೈಟ್ಮೆಂಟೇ ಇಲ್ಲ ನನಗೆ. ಅಂದರೆ ಲಾಸ್ಟ್ ಮೂಮೆಂಟ್ ತನಕ ನಾನು ಬರಲ್ಲ, ಬೇಡ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಬರಲ್ಲ ಅನ್ನೋ ಥರನೇ ಇತ್ತು ನನ್ನ ಮನಸ್ಥಿತಿ. ಬಿಕಾಸ್ ನನ್ನ ಮಗಳನ್ನ ಬಿಟ್ಟು ಹೋಗ್ತಿದ್ದೀನಿ, ನನ್ನ ಗಂಡನ ಬಿಟ್ಟು ಹೋಗ್ತಿದ್ದೀನಿ ಅಂತ. ಬಟ್ ಫೈನಲಿ ತುಂಬ ಮನ್ಸು ಮಾಡಿಕೊಂಡು ಕಾಮ್ ತೊಗೋತಾ ಇದ್ದೀನಿ. ದಟ್ ಲೆಟ್ಸ್ ಎಂಜಾಯ್. ಫಸ್ಟ್ ಟೈಮ್ ಬಿಟ್ಟು ನಾನು ಸಹಿತ ಹೋಗೋಣ ಅಂತ ಹೇಳ್ಕೊಂಡು ಬೆಳಗ್ಗೆ ನನ್ನ ಒಂದು ಮಾರ್ನಿಂಗ್ ಸಾಂಗ್ ಏನು ಕೇಳೋದಿದೆ, ರಿಚುವಲ್ ಸಾಂಗ್ಸು, ಸ್ಪಿರಿಚುವಲ್ ಸಾಂಗ್ಸು, ಅದನ್ನು ಕೇಳಿಕೊಂಡು ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಸೊ ದಟ್ ವಿ ಆರ್ ಗೋಯಿಂಗ್ ಟು ದ ಫ್ಯಾಮಿಲಿ ಟ್ರಿಪ್, ಅ ಡಿವೈನ್ ಟ್ರಿಪ್. ಆ್ಯಂಡ್ ನಮ್ಮ ಟ್ರಿಪ್ಪು ಫಸ್ಟ್ ಸ್ಟಾರ್ಟ್ ಆಗಿರೋದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲಿಂದ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ಲಾಗಿ ಫಸ್ಟ್ ಡೇ ನಾವೇನೇನು ಮಾಡಿದ್ದೀವಿ ಅಂತ ಹೇಳ್ತೀವಿ. ನಾನು ಮಾಡಿದ್ದೀನಿ ನಾನು ಬಿಟ್ಟು ಇರಲ್ಲ, ನನ್ನ ಬರ್ತಂಕ ಹೋಗ್ತೀನಿ ನೋಡಿ ನಡೆಯುತ್ತಾ. ಅವ್ರಿಗೆ 3 ಸಲ ಅತ್ಯಾಚಾರ ಮಾಡಬಾರ್ದಿತ್ತ, ನಾ ಹಿಂಗೆ ಯಾವಾಗಲೂ ಹೇಳಿದ ಅವ್ರಿಗೆ. ಓಕೆ, ಪಪ್ಪ ಇರ್ತಾರೆ. ಓಕೆ, ಅಪ್ಪ ಇಲ್ಲೇ ಇರ್ತಾರೆ ನೋಡ್ಕೊಳಕ್ಕೆ. ನಾವು ನೀನು ಇರ್ತೀನಿ ಸರ್. ಓಕೆ, ನಾ ಇರಲ್ಲ, ಪಪ್ಪ ಇರ್ತಾರೆ. ಪಪ್ಪ ನಾನು ಅವಾಗ ನಾ ಹೋದಾಗ ನೀನು ಇಬ್ಬರೇ ಆಟ ಆಡ್ಕೊಂಡಿರ್ತೀರಲ್ಲ ಹಂಗೆ. ಓಕೆ, ಪಪ್ಪ ನೀನು ನೋಡ್ಕೊತಾರೆ. ಓಕೆ ಓಕೆ. ಶ್ರಾವಣಿ ನನ್ನ ಕ್ಯಾಪ್ ಕೊಡ್ತೀನಿಲ್ಲ. ಶ್ರಾವಣಿ ಆಗ್ತಿದೆ ಬರಲಿಕ್ಕೆ. ಇಟ್ಸ್ ಓಕೆ, ನೀನು ಪಪ್ಪ ಇರ್ಲಿ. ಆ್ಯಂಡ್ ಅಪ್ಪ ಜಾಸ್ತಿ ಕಾಟ ಕೊಡ್ತಾರೆ. ಹೋಗೋಣ, ಅಮ್ಮ ಬಂದ ಅಮ್ಮನ ಕರ್ಕೊಂಡು ಅವರು ಚಿನ್ನಮ್ಮ ಕ್ಯಾಪ್ ಬರಲಿಲ್ಲ. ನಂಗೆ ಆಗ್ತಿಲ್ಲ, ಇದು ತಕ ಆಗ್ತಿದೆ. ನಂಗೆ ಅಳುನೇ ಬರ್ತಿದೆ. ಗೊತ್ತಾಯ್ತಾ ನನಗೆ ಎಷ್ಟು ಸಂತ ಆಗ್ತಿತ್ತು. ಅವ್ಳು ಬಿಟ್ಟು ಬೇರೆ ಹೋಗ್ಬೇಕು ನಾನು. ನಂಗೆ ನಿಜವಾಗ್ಲೂ ನಿಮ್ಗೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಈಗ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ. ಕೈ ಕಾಲೆಲ್ಲ ನಡಕ್ತಾ ಇದೆ. ನಾನು ಮೊನ್ನೆ ಹೋಗಿಲ್ಲ ಅಂದ್ರೆ ಹೈದರಾಬಾದ್ಗೆ ಜಬರ್ದಸ್ತಿ ಕಳ್ಸಿದ್ದಾರೆ. ಎಂತಕ್ಕೆ? ಆಫೀಸ್ದು ಹೋಗ್ರಿ ಅಡ್ಡಿಲ್ಲ, ಹಂಗ್ ಮಾಡಬಾರ್ದು ಅದು ಇದು ಅಂತ. ನಂಗೆ ಕೈ ಕಾಲ ನಡಕ್ತಾ ಇದೆ, ಇಷ್ಟ ಇಲ್ಲ. ಹಂಗೆ ಇರುತ್ತೆ ಈ ಫೀಲಿಂಗ್. ಈಗ ಗೊತ್ತಾಗ್ತಿದೆಯಲ್ಲ ವಾಟ್ ಐ ಗೋತ್ರು ಅಂತ. ಹೋಗ್ಬೇಕನ್ನಿಸ್ತಾ ಇಲ್ಲ ಪುಟ, ಹೋಗ್ಬೇಕನ್ನಿಸ್ತಾ ಇಲ್ಲ ಅಂದ್ರೆ ನನಗೆ ಇದೇ ತರ ಮನೆ ಬಿಟ್ಟು ಬರ್ತಿರೋದಕ್ಕೆ ಫೀಲ್ ಆಗ್ತಿದೆ. ನಿಮ್ಮ ಮನೆ ಬಿಟ್ಟು ಬರಕ್ಕೆ ಫೀಲ್ ಆಗ್ತಿದೆ. ಹೌದು, ನಮ್ಮ ಮನೆಯವ್ರು ರೆಸ್ಪಾನ್ಸಿಬಲ್ ತಗೊಳ್ಳಲ್ಲ ಅಂತ. ನಂಗೂ ಇವಾಗ ಇವ್ರೊಬ್ರನ್ನೇ ಫಸ್ಟ್ ಟೈಮ್ ಈಶಾನ ಮತ್ತೆ ಇವ್ರನ್ನ ಬಿಡೋದು. ಅಯ್ಯೋ, ಜೀವ ಮೈ ಮೇಲೆ ಒಂದಿದೆ. 2 ದಿನ 3 ದಿನ, ಇವತ್ತು ನಾಳೆ ನಾಡ್ದೆ ಅಲ್ಲ. ನಾಡ್ದೇನು ಬರೋದು ಡೌಟೇ. ನೀವು ಬರ್ತೀವಿ. ದೇವರೇ ಕಾಪಾಡು. ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸ್ ಡೈಲಿ ಇರ್ತಾ ಇದೆ. ಆ್ಯಂಡ್ ಬಿಕಾಸ್ ಆ್ಯನ್ಯುವಲ್ ಡೇ ಇದೆ ಅಂತ ಅವ್ರಿಗೆ ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ. ಸೊ ಅವಳನ್ನ ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲ. ಭರತನಾಟ್ಯ ಕ್ಲಾಸಲ್ಲಿ ಊಟನೂ ಆಗ್ತಾ ಇರೋದ್ರಿಂದ ಬೆಳಗ್ಗೆ ಹೋದರೆ ಸಂಜೆ ತನಕ ಬರ್ತಿದ್ದಾಳೆ. ಹಾಗಾಗಿ ಒಂದು ಧೈರ್ಯ ಮಾಡಿ ಇವರಿಬ್ಬರನ್ನ ಬಿಟ್ಟು ನಾನು ಫ್ಯಾಮಿಲಿ ಗರ್ಲ್ಸ್ ಅಷ್ಟೇ, ನಾವಷ್ಟೇ ಮನೇಲಿರೋ ಫ್ಯಾಮಿಲಿ ಗರ್ಲ್ಸ್ ಅಷ್ಟೇ ಟ್ರಿಪ್ ಹೋಗ್ತಾ ಇರೋದು. ಫಸ್ಟು ಸಾಗರದಿಂದ ಹಾವೇರಿ ತನಕ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹಾವೇರಿಯಿಂದ ನಾವು ಕಾರ್ನ ಬುಕ್ ಮಾಡಿರೋದು. ನನಗೆ ಹೆಂಗೆ ಅನಿಸ್ತಾ ಇಲ್ಲ. ಎಂಜಾಯ್ ಮಾಡ್ರಿ ಅಪ್ಪ ಮಗ. ಸೊ ನಮ್ಮಮ್ಮ ಬಂದರು ಇವಾಗ. ಸೊ ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ ಮತ್ತು ನಮ್ಮ ಅಕ್ಕ, ಇಷ್ಟು ಜನರು ನಾವು ಫ್ಯಾಮಿಲಿ ಗರ್ಲ್ಸ್ ಏನಿದ್ದಾರೆ ಅಷ್ಟೇ ಜನ ನಾವು ಇವಾಗ ಟೆಂಪಲ್ ರನ್ನಿಗೆ ಹೋಗ್ತಾ ಇರೋದು. ಬಾಯ್ ಮಾಡ್ಕೊಳ್ತೀನಿ. ಬಾಯ್ ಬಾಯ್.
ಖುಷಿಯಾಗಿರಿ, ಹ್ಯಾಪಿಯಾಗಿ ಇರೋಣ. ಈಶನ್ ಜೊತೆಗೆ. ನನಗೆ ಆಡ್ ಬರ್ತಿಲ್ಲ ಪಾಪ ಅವ್ರೊಬ್ರು ಇರಕ್ಕಲ್ಲ ಇಲ್ಲ, ಅವ್ರ ಜೊತೆಗೆ ಮತ್ತೆ ಮಗಳು ಬಿಟ್ಟು ಹೊಂಟಲ್ಲ, ಮಗಳು ನೋಡ್ಕೋಬೇಕು ಅವರು. ಅವ್ರು ಆಕ್ಚುಲಿ ಖುಷಿಯಾಗಿದ್ದಾರೆ, ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ಈಶಾನ್ ನನ್ನ ಜೊತೆ ಸಿಕ್ಕು ನಾ ಇರ್ತೀನಿ ಅಂತ. ಕೂಡ ಜಗಳ ಮಾಡ್ಕೊಂಡಾರ ಆದ್ರೂ ಮನೆಗೆ ಇರ್ಬೇಕು ಅಂತ ನಿಮ್ಮಪ್ಪಂದು ಇದೇ ಜಗಳ. ನನಗೆ ಬೇಜಾರಾಗ್ತಿರೋದು ಇಬ್ರನ್ನ ಬಿಡೋದು. ಅದೇ ಅಲ್ಲ. ಸೊ ಅವರು ಬಸ್ ಹೊರಡೋ ತನಕ ಇದ್ದು ಬಸ್ ಡ್ರೈವರ್ ಬಂದ ಕೂಡಲೇ ನನ್ನ ಬಿಟ್ಟು ಹೋಗ್ತಾ ಇರೋದು. ಆ್ಯಂಡ್ ಎಸ್, ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಮದು ನೆಕ್ಸ್ಟ್ ಸ್ಟಾಪು ನಾಗರಕತ್ತಿ ಅಂತ ಹೇಳ್ಕೊಂಡು ಇಲ್ಲೇ ನಮಗೆ ಕಾರ್ ಪಿಕಪ್ ಮಾಡೋಕ್ಕೆ ಬರುತ್ತೆ. ಸೊ ಇಲ್ಲೊಂದು ಟೀ ಬ್ರೇಕ್ ಅಂತ ಹೇಳ್ಕೊಂಡು ಒಂದು ಗಿರ್ಮಿಟ್ ಮಂಡಕ್ಕಿ ತೊಗೊಂಡು ತಿಂದ್ವಿ. ಸೊ ಇಲ್ಲಿಂದ ನಾವು ಇಲ್ಲೇ ಏನು ನಾವು ಕಾರ್ ಬುಕ್ ಮಾಡಿದ್ವಲ್ಲ ಅವ್ರದ್ದು ಮನೆ ಇರೋದು ಇಲ್ಲೇ. ಸೊ ಇಲ್ಲಿಂದ ನಾಗರಕತ್ತಿಯಿಂದನೇ ನಮಗೆ ಕಾರಲ್ಲಿ ತೊಗೊಂಡು ಹೋಗ್ತಾರೆ. ಸೊ ಏನು ನಾವು ಕಾರ್ ಬುಕ್ ಮಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ, ಆ ಕಾರ್ ಫ್ಯಾಮಿಲಿ ಕಾರೇ, ಅಂದರೆ ಅವ್ರ ಫ್ಯಾಮಿಲಿಯಲ್ಲೇ ರೆಂಟನ್ನ ಮಾಡೋರು. ಸೊ ಎಲ್ಲ ಕಡೆ ಕಾರ್ ರೆಂಟ್ಗೆ ಕೊಡ್ತಾರಲ್ಲ, ಸೊ ಅವರೇ. ಸೊ ಫ್ಯಾಮಿಲಿ ಚಿಕ್ಕಕ್ಕಿರ್ತಾನೆ ನಾನು ಅವ್ರನ್ನ ನೋಡ್ಕೊಂಡೇ ಬಂದಿರೋದು. ಸೊ ಲೈಕ್ ಡ್ರೈವರ್ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಬೇರೆಯವ್ರ ಜೊತೆ ಹೋಗ್ತಾ ಇದ್ದೀವಿ ಅನ್ಕಂಫರ್ಟೇಬಲ್ ಆಗಿ ಅಂತ ಹೇಳೋಕ್ಕಾಗಲ್ಲ. ಫ್ಯಾಮಿಲಿಯವ್ರ ಜೊತೆನೇ ನಾನಿವಾಗ ಫ್ಯಾಮಿಲಿ ಟ್ರಿಪ್ ಥರ ಹೋಗ್ತಾ ಇರೋದು. ಸೊ ಅಲ್ಲಿಂದ ಜಸ್ಟ್ ಒಂದು 20 ಮಿನಿಟ್ಸ್ಗೆ ಹಾವೇರಿ ಬಂತು, ನಮ್ಮ ಅಕ್ಕನ ಊರಿದು. ಸೊ ಇವಾಗ ಹಾವೇರಿಲಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನದ ಊಟ ಮಾಡಿ, ಅಂದರೆ ನಾವು ಬೆಳಗ್ಗೆನೇ ಹೊರಟಿರೋದು 12 ಗಂಟೆಗೆ. ಈಗ ಒಂದು ಊಟ ಮಾಡಿಬಿಟ್ಟು ನಾವಿವಾಗ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಬಿಡ್ತಾ ಇರೋದು. ಸೊ ದಿಸ್ ದ ಡೇ 1 ಲುಕ್. ನಾ ಡಿಸೈಡ್ ಮಾಡಿದ್ದೆ ಡಿವೈನ್ ಟ್ರಿಪ್ಪಿಗೆ ಹೋಗ್ತಾ ಇರೋದ್ರಿಂದ ಸ್ಯಾರಿಗಳನ್ನೇ ಉಟ್ಕೊಂಡು ಹೋಗಬೇಕು ಅಂತ. ಫಸ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ಬರ್ತಾ ಇರೋದ್ರಿಂದ ಐ ಥಾಟ್ ಸ್ವಲ್ಪ ತುಂಬ ಕಂಫರ್ಟೇಬಲ್ ಆಗಿರೋವಂಥ ಒಂದು ಇಲ್ಕಲ್ ಸ್ಯಾರಿನೇ ವೇರ್ ಮಾಡೋದು ಅಂತ ಹೇಳ್ಕೊಂಡು ವೇರ್ ಮಾಡಿದ್ವಿ ನಾವು. ಸೊ ಇದು ನಮ್ಮ ಕಾರು ಎರ್ಟಿಕಾ ಬುಕ್ ಮಾಡಿದ್ವಿ. ಸೊ ದಟ್ ನಾವಿರೋದು 7 ಜನ ಕಂಫರ್ಟೇಬಲ್ ಆಗಿ ಹೋಗಿ ಬರೋದು ಅಂತ. ಬಟ್ ಫೈನಲಿ ಅನ್ನಿಸ್ತು ದಟ್ ಎರ್ಟಿಕಾ ಬದಲು ಇನೋವಾ ಬುಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಿಕಾಸ್ ಇದ್ರ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಲಾಸ್ಟ್ ಟೈಮ್ ಇನೋವಾದಲ್ಲಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಹೋಗಿದ್ವಿ. ಬಟ್ ಯಾ, ಇಟ್ಸ್ ಓಕೆ. ಹೇಳ್ತೀವಲ್ಲ, ಏನೇ ಮಾಡ್ರೂ ಲೆಸನ್ ಪಾಠ ಕಲಿತೀವಿ ಅಂತ ಹೇಳ್ಕೊಂಡು ಈ ಸಲ ಬಟ್ ಹಿಂದ್ಗಡೆನೂ AC ಇರೋದ್ರಿಂದ ಹಿಂದ್ಗಡೆನೂ ನಮಗೆ ತೊಂದರೆ ಆಗಿಲ್ಲ, ಮುಂದ್ಗಡೆ ಕುತ್ಕೊಂಡಾಗಲೂ ನಮಗೆ ಕಂಫರ್ಟೇಬಲ್ ಆಗಿ ಫೀಲ್ ಆಯಿತು. ಸೊ AC ಕಾರಲ್ಲಿ ACನೇ ಹಾಕ್ಕೊಂಡು ಹೋಗಿದ್ವಿ. ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲಪ್ಪ, ಓಪನ್ ಹಾಟ್ ಏರ್ ತೊಗೊಂಡು ಹೋಗೋದು ಹೌದಾ? ಸೊ ಸಾಧ್ಯನೇ ಇಲ್ಲ. ಹಾಗಾಗಿ ಸ್ವಲ್ಪ ಕಂಫರ್ಟೇಬಲ್ ಆಗಿ ನಾವಿಷ್ಟು ಜನ, ಅಂದರೆ ಮಕ್ಕಳನ್ನೂ ಸೇರಿಸ್ಕೊಂಡು, ನನ್ನ ಮಗಳನ್ನ ಒಬ್ರನ್ನ ಬಿಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಮಕ್ಕಳೂ ಇದ್ದಾರೆ ಫ್ಯಾಮಿಲಿದು. ಸೊ ನಾವು 4 ಜನ ಹೆಂಗಸರು ಆ್ಯಂಡ್ ಫ್ಯಾಮಿಲಿ ಮಕ್ಕಳನ್ನ ಸೇರಿಸ್ಕೊಂಡು ನಾವು ಅಷ್ಟೇ ಜನ ವಿತೌಟ್ ಬಾಯ್ಸ್, ಅಂದರೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ಅವ್ರ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ಯಾವುದೇ ರೀತಿಯ ಬಾಯ್ಸ್ ಇಲ್ಲ. ಓನ್ಲಿ ದಿಸ್ ಚಿಂಟು ಅಂತ ಹೇಳ್ಕೊಂಡು ಅಭಿಲಾಷ್, ಅವರು ಅದೇ ಕಾರ್ ಡ್ರೈವಿಂಗ್ ಮಾಡ್ತಿರೋದು. ಫ್ಯಾಮಿಲಿ ಅವರೇ, ನಮ್ಮ ಅಕ್ಕನ ರಿಲೇಟಿವು. ಸೊ ಅವರೇ ನಮ್ಮನ್ನು ಸಾರ್ತಿ ಥರ ಕರ್ಕೊಂಡು ಹೋಗ್ತಿರೋದು. ಮತ್ತೇನು ಸಿಗುತ್ತೆ? ನಾವು ಸ್ಟಾರ್ಟ್ ಆಗಿದ್ದು 4 o'clock, ಸಂಜೆ 4 ಗಂಟೆಗೆ ಹಾವೇರಿನ ಬಿಟ್ವಿ. ಸೊ ಇವಾಗ ನಾವು ಫಸ್ಟ್ ಸ್ಟಾಪ್ ಕೊಲ್ಲಾಪುರ ಮಹಾಲಕ್ಷ್ಮಿ, ಅದಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಹೋಗ್ತಾ ಆನ್ ದ ವೇ ಎಷ್ಟು ಬ್ಯೂಟಿಫುಲ್ಲಾಗಿ ಸನ್ಸೆಟ್ ಕಣ್ಮುಂದೆ ಇದೆ ಅಂದರೆ ಜರ್ನಿ ವಾಸ್ ಲಿಟ್ರಲಿ ಬ್ಯೂಟಿಫುಲ್ ಆಗಿತ್ತು. ಒಳ್ಳೆ ಸಾಂಗ್ ಕೇಳಿಕೊಂಡು ಈ ಸೆಟ್ನ ನೋಡ್ಕೊಂಡು ಹೋಗ್ತಾ ಇರೋ ಹಂಗೆ. ನಿನ್ನ ಸೀಟ್ ಮೇಲೆ ಎಲ್ಲರಿಗೂ ತುಂಬ ಕಣ್ಣಿರೋದು. ಮಗ್ಗಿನ ಕುತ್ಕೊಂಡಿದ್ದೀವಿ 4 ಜನ. ಅದಕ್ಕೆ ಸೂಟ್ಕೇಸ್ ಮೇಲೆ ಹಾಕಿದ್ರೆ ಎಲ್ಲರೂ ಟೀ ಇಲ್ಲೆಲ್ಲ ಹೋಟ್ಲಿಂದ ಸಣ್ಣ ಬೇಡ, ಇದು ಬೆಲ್ಲ ಟೀ ಹತ್ರನೇ ನಿಲ್ಸಲ್ಲ. 6:30 ಆಗಲಿಕ್ಕೂ ಒಂದು ಹೈವೇಯಲ್ಲಿ ಬೆಲ್ಲ ಟೀ ಅಂತ ಹೇಳ್ಕೊಂಡು ಒಂದು ಸ್ಟಾಪ್ ತೊಗೊಂಡ್ವಿ. ಸೊ ನಾನು ಆ್ಯಕ್ಚುಲಿ ಟೀ ಕಾಫಿ ಎಲ್ಲ ಕುಡಿಯೋಲ್ಲ, ಬಟ್ ಗ್ರೀನ್ ಟೀ ಆ್ಯಂಡ್ ಲೆಮನ್ ಟೀ ಇರುತ್ತಲ್ಲ, ಸೊ ಅಂದರೆ ವಿತೌಟ್ ಮಿಲ್ಕ್ ಟೀನ ಒಂದು ಟೀ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ವಾಪಸ್ ನಾವು ಹೋಗ್ತಾ ಇರೋದು. ಸೊ ಅವಳು ಆರಾಮಾಗಿ ಫ್ರಂಟಲ್ಲಿ ಕೂತ್ಕೊಂಡು ನೋಡೋಕ್ಕಾಗ್ತಾರಿಲ್ಲ. ಹಾಗಾಗಿ ನಾನು ಮತ್ತು ನನ್ನ ಮಗಳು ಶ್ರಾವಣಿ, ಅಂದರೆ ನನ್ನ ಮುದ್ದು ಸೊಸೆ, ಫ್ರಂಟ್ ಸೀಟಿಗೆ ಬಂದು ಇಬ್ಬರು ತೆಳ್ಳಗಿರೋದ್ರಿಂದ ಒಂದು ಸೀಟಲ್ಲಿ ಇಬ್ಬರು ಅಡ್ಜಸ್ಟ್ ಆಗ್ಬೋದು ಅಂತ. ನನಗೆ ಕರೆಕ್ಟಾಗಿ ಕಮಿಷನ್ ಕೊಟ್ಟಿದ್ದೀರಾ ನನಗೆ ಇವಾಗ? ಇಲ್ಲ, ನೀನು ಎಕ್ಸೆಪ್ಟ್ ಮಾಡ್ತೀವಿ ನಾವು. ಇಲ್ಲ, ಎಲ್ಲರೂ ಬಂದ್ರಲ್ಲ. ನನ್ನ ಬ್ಯಾಗ್ ಈ ಕಡೆ ಹಾಕಿ ಮರಿ ಕೊಂಡ ಮರಿ. ಐ ಲವ್ ಯು ಚಂದ ಪುಟ. ಅಯ್ಯೋ ದೇವಾ, ಇಷ್ಟು ನಾಟಕ ಮಾಡಿ ನಿಜ ನಾಟಕ ಇದು, ಸುಳ್ಳಲ್ಲ. ಬಂಗಾರ ಗಿಂಡಿ ಇದು. ಇದು ನನ್ನ ಮುದ್ದು ಸೊಸೆ ಅಲ್ಲ. ನೋಡ್ತಾ ನೋಡ್ತಾ ಬೆಳಗಾವಿ ಬಂದುಬಿಡ್ತು. ಸೊ ಇದು ಬೆಳಗಾವಿನ ವಿಧಾನಸೌಧ ನೋಡ್ಬೋದು, ನಾನು ಝೂಮ್ ಮಾಡ್ತಿದ್ದೀನಿ. ಸೊ ಬೆಳಗಾವಿಂದೇನು ಸೆಕೆಂಡ್ ವಿಧಾನಸೌಧ ಅಂತ ಹೇಳ್ತಾರಲ್ಲ ಅದು.
ಆ್ಯಂಡ್ ಎಸ್ ಫೈನಲಿ ನನಗೆ ಫ್ರಂಟಲ್ಲಿ ಕೂತ್ಕೊಂಡು ತುಂಬ ಕಂಫರ್ಟೇಬಲ್ ಫೀಲ್ ಆಗ್ತದೆ, ಯಾಕಂದರೆ ನನಗೆ ಕಾಲಿಗೂ ಎ ಸಿ ಬರ್ತಿದೆ, ಮುಖಕ್ಕೂ ಎ ಸಿ ಬರ್ತಿದೆ. ಸೊ ಒಂದೇ ಸೀಟಲ್ಲಿ ಕೂತಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ನಾನು ಶ್ರಾವಣಿ ಇಬ್ಬರು ತೆಳ್ಳಗಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ರೋಡ್ ಮಾತ್ರ ಅಲ್ಟಿಮೇಟ್ ಇತ್ತು ಅಂತ ಹೇಳ್ಬೋದು. ಹೈವೇ ತುಂಬ ಚೆನ್ನಾಗಿತ್ತು, ಸ್ಮೂತಾಗಿ ಹೋಗಿದೆ, ಎಲ್ಲೂ ನನಗೆ ಇರಿಟೇಷನೇ ಆಗಿಲ್ಲ. ತುಂಬ ಚೆನ್ನಾಗಿ ಹೈವೇ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಫನಿ ಥಿಂಗ್ ಅಂದರೆ ಅಲ್ಲಿ ನೋಡಿ ಜೀಪ್, ಅದು ಪೊಲೀಸ್ ಜೀಪ್ದು, ಇಟ್ ಇಸ್ ನಾಟ್ ರಿಯಲ್ ಜೀಪ್, ಅದನ್ನು ಕಟ್ಔಟ್ ಇಟ್ಟಿರೋದು. ಸೊ ದಟ್ ಜನರು ಹೆದರಲಿ ಅಂತ ಹೇಳ್ಕೊಂಡು ಸೊ ಫನಿ ಅನ್ನಿಸ್ತು. ಫೈನಲಿ ನಾವು 9:15 ಆಗಿತ್ತು ಕೊಲ್ಲಾಪುರ ರೀಚ್ ಆಗೋ ತನಕ. ಸೊ ಇದು ಫಸ್ಟ್ ಸ್ಟಾಪ್ ನಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತೂ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಲಕ್ಷ್ಮಿ ಅಂದ್ರೇ ಫೇವ್ರೆಟ್, ಅದರೊಳಗೆ ಏನೂ ತೊಂದರೆನೇ ಇಲ್ಲ. ಸೊ ಎಸ್, ತುಂಬ ಖುಷಿ ಆಗುತ್ತೆ ನನಗೆ. ಅವಾಗ ಇದು 4ನೇ ಸಲನೋ 3ನೇ ಸಲನೋ ಬರ್ತಿರೋದು ಮಹಾಲಕ್ಷ್ಮಿಗೆ ನಾನು. ಬಟ್ ಲಾಸ್ಟ್ ಇಯರೇ ಬಂದು ಹೋಗಿದ್ದೆ. ನಂಗೆ ತುಂಬಾ ಲೈಫಲ್ಲಿ ಒಂದು ಪ್ರಾಸ್ಪರಿಟಿ, ಗ್ರೋತ್, ವೆಲ್ತ್ ಅನ್ನೋದೇನಿದೆ ಅದು ಸಿಕ್ಕಿ ಇವಾಗ ನಾನೇ ನನ್ನ ಓನಾಗಿ ಬಂದಿದ್ದೀನಿ ಅಂತ ಹೇಳ್ಬೋದು. ಸೊ ದಿಸ್ ಟೈಮ್ ನಾನು ಅದಕ್ಕೆ ಮತ್ತೆ ಅಲ್ಲೇ ನಮ್ಮ ಮನೆಯೇ ತಂದಿರಲಿಲ್ಲ. ಸೊ ಅಲ್ಲೇ ಉಡಿ ಅಂತ ಏನಿರುತ್ತಲ್ವ, ಸೀರೆ ವಿತ್ ಕಾಯಿ, ಸೊ ಅದನ್ನು ತೊಗೊಂಡ್ಬಿಟ್ಟು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಇಲ್ಲೇ ನಿಮಗೆ ಟೆಂಪಲ್ ಹತ್ರನೇ ಎಲ್ಲ ಸೀರೆಗಳು ಮತ್ತು ಹೂವು, ಕಾಯಿ ಅಂಗಡಿ ಎಲ್ಲ ಇರುತ್ತೆ. ನಮ್ಗೆ ಏನು ಬೇಕು ಅದನ್ನು ತೊಗೊಂಡು ಹೋಗ್ಬೋದು. ಸೊ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ನ ಅಂಬಾಬಾಯಿ ಟೆಂಪಲ್ ಅಂತಲೂ ಕರೀತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಆಫ್ ದ ಶಕ್ತಿಪೀಠಗಳಲ್ಲಿ ಇದು ಒಂದು ಟೆಂಪಲ್ಲು. ತುಂಬ ಹಳೆ ಟೆಂಪಲು, ಅಂದರೆ 7ನೇ ಶತಮಾನದಲ್ಲಿ ಚಾಲುಕ್ಯರ ಟೈಮಲ್ಲಿ ಕಟ್ಟಿದಂಥ ಒಂದು ದ್ರಾವಿಡಿಯನ್ ಸ್ಟೈಲಲ್ಲಿದೆ ಈ ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಲು. ಈ ಟೆಂಪಲ್ ಮಹಾರಾಷ್ಟ್ರದಲ್ಲಿದ್ದರೂ ಸಹಿತ ಕನ್ನಡದಲ್ಲೂ ಸಹಿತ ಬೋರ್ಡ್ ಹಾಕಿದ್ದಾರೆ, ಅಂದರೆ ಇದು ಬಾರ್ಡರಲ್ಲಿದೆ ಅಂತ ಹೇಳ್ಕೊಂಡು. ಆ್ಯಂಡ್ ಇದು ತುಂಬಾ ಶಕ್ತಿಶಾಲಿ ಟೆಂಪಲ್ ಅಂತ ಹೇಳ್ಬೋದು. ಯಾಕಂದರೆ ಪುರಾತನದ ಪ್ರಕಾರನೂ ವಿಷ್ಣು ದೇವರು ಇಲ್ಲಿ ಬಂದು ತಪಸ್ಸು ಮಾಡಿದ್ರಂತೆ, ಅದಕ್ಕೆ ಸಂತೋಷವಾಗಿ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಪ್ರತೀತಿ ಇದೆ. ಮಹಾಲಕ್ಷ್ಮಿಗೆ ಅಂತ ಒಂದು ಮೇಜರ್ ಶಕ್ತಿಶಾಲಿ ಟೆಂಪಲ್ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಈಗ ಟೆಂಪಲ್ಲೇ ರಿನೋವೇಷನ್ ನಡೀತದೆ, ಹಾಗಾಗಿ ಅಲ್ಲಿ ನಮಗೆ ಗ್ರೀನ್ ಕಲರ್ದು ಅದೇನಿದೆ ಬಟ್ಟೆ ಅಥವಾ ಏನು ಅದೆಲ್ಲ ಕರ್ಟನ್ಸ್ ಎಲ್ಲ ಆ ಕಡೆ ಹಾಕ್ತಿರೋದು ಕಾಣಿಸ್ತಾ ಇರ್ಬೋದು. ಇದನ್ನು ಇವಾಗ ಗೌರ್ಮೆಂಟ್ ಅಥರೈಸ್ ಮಾಡಿರೋದ್ರಿಂದ ಸ್ವಲ್ಪ ಏನಿದೆ ಕನ್ಸ್ಟ್ರಕ್ಷನ್ ಫೀಲಿಂಗ್ ನಡೀತಾ ಇದೆ. ಬಟ್ ಓಕೆ, ನಾವು ಅಲ್ಟಿಮೇಟ್ಲಿ ಬಂದಿರೋದು ದೇವಸ್ಥಾನದ ದರ್ಶನಕ್ಕೆ ಅಂತ ತುಂಬ ಖುಷಿಯಾಯಿತು. ಹಳೆಯ ಕಾಲದ ಕೋಟೆ ಥರನೇ ಇದೆ ಟೆಂಪಲ್ ಮಾತ್ರ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಆಗಿದೆ ಅಂತ ಹೇಳ್ಕೊಂಡು ದ್ರಾವಿಡಿಯನ್ ಚಾಲುಕ್ಯರ ಸ್ಟೈಲಲ್ಲಿ. ಈ ಟೆಂಪಲಲ್ಲಿ ಮೊಬೈಲೆಲ್ಲ ಅಲ್ಲಿ ಇಟ್ಟು ಹೋಗಿ ಅಂಥದ್ದು ಯಾವುದೇ ರೀತಿಯ ರೂಲ್ಸ್ ಇಲ್ಲ. ಮೊಬೈಲ್ನ ಪರ್ಸಲ್ಲಿ ಇಟ್ಕೊಳ್ಳಿ, ಓಪನ್ ಮಾಡಿಬಿಡಿ ಅಂತ ಹೇಳ್ತಾರೆ. ಸೊ ನಾನು ಅಲ್ಟಿಮೇಟ್ಲಿ ಟೆಂಪಲ್ ಒಳಗಡೆ ಹೋಗೋ ತನಕ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಫುಟೇಜ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನನ್ನ ಲಕ್ಕು, ನನ್ನ ಅದೃಷ್ಟನೋ ಅಥವಾ ಏನಂತ ಹೇಳೋಕ್ಕಾಗಲ್ಲ, ಅದು ಯೂನಿವರ್ಸ್ ಬ್ಲೆಸ್ಸಿಂಗ್ ಅಂತ. ನಾನು ಹೋಗಿರೋ ಟೈಮಿಗೆ ಟೆಂಪಲ್ ಒಳಗಡೆ ರೀಚ್ ಆಗೋ ತನಕ 9:30, 9:45 ಆಗಿತ್ತು. ಆ್ಯಂಡ್ ಎಕ್ಸಾಕ್ಟ್ಲಿ 10 o'clock ಮಹಾ ಆರತಿ ಅಂತ ಏನು ಹೇಳ್ತಾರಲ್ಲ, ಲಾಸ್ಟ್ ಆರತಿ ದೇವಿಗೆ ಇತ್ತು. ಸೊ ಅಲ್ಲೇ ನಾವು ಒಂದು 1/4 ಗಂಟೆ ಅರ್ಧ ಗಂಟೆ ಕುತ್ಕೊಬಿಟ್ಟಿದ್ದೆ. ಸೊ ಕುತ್ಕೊಂಡು ತುಂಬಾ ನೆಮ್ಮದಿಯಾಗಿ ಆ ಆರತಿನ ಕುತ್ಕೊಂಡು ನೋಡಿ ಲಾಸ್ಟಿಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಷ್ಟೊಂದು ಶಕ್ತಿಶಾಲಿ ಟೆಂಪಲಲ್ಲಿ ಕರೆಕ್ಟಾಗಿ ಗರ್ಭಗುಡಿ ಹತ್ತಿರ, ಅಂದರೆ ನಿಯರ್ ಬೈನೇ ಕುತ್ಕೊಂಡು ದೇವಿ ಆರತಿನೂ ಸಹಿತ ನೋಡ್ತಾ ಇರೋದು. ದಿಸ್ ಈಸ್ ಲೈಕ್ ಕರೆಕ್ಟ್ ಟೈಮ್ ಅಂತ ಅನ್ಸುತ್ತೆ. ನಾವು ಮಿಡಲಲ್ಲಿ ಬಂದಿದ್ರು, ಬೇರೆ ಟೈಮಲ್ಲಿ ಬಂದಿದ್ರು, ಈ ಒಂದು ಲಾಸ್ಟ್ ಆರತಿ ನಮಗೆ ಸಿಗ್ತಿರ್ಲಿಲ್ವೇನೋ. ಲೇಟಾಗಿ ಬಂದಿದ್ದಕ್ಕೆ ಲಾಸ್ಟ್ ಆರತಿ ಮತ್ತು ಅಲ್ಲಿ ಕ್ರೌಡು ಸ್ವಲ್ಪ ಕಡಿಮೆ ಇತ್ತು, ಆರಾಮಾಗಿ ನಾವು ಕುತ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ. ನಾನು ಒಳಗಡೆ ವಿಡಿಯೋ ಮಾಡಲಿಲ್ಲ, ಬಿಕಾಸ್ ದಟ್ ಈಸ್ ನಾಟ್, ಇಫ್ ಇಟ್ ಈಸ್ ರೂಲ್ಸ್ನ ನಾವು ಮೇಂಟೈನ್ ಮಾಡಬೇಕು ಅಂತ. ನಾವು ಹೊರಗಡೆ ಅಲ್ಲಿ ಏನು ಟಿ ವಿ ಇದೆ ಆ ಟಿ ವಿಯಲ್ಲಿ ನಿಮಗೆ ತೋರಿಸ್ತಾ ಇರೋದು ಮಹಾಲಕ್ಷ್ಮಿಯ ಒಂದು ರೂಪ. ಇನ್ನು ಅಲ್ಲೇ ಪಕ್ಕದಲ್ಲೇ ನಾವು ಆನ್ ವೇ ರೋಡ್ ಬರ್ತಿರ್ಬೇಕಾದ್ರೆ ರಾತ್ರಿ 10:30 ಆಗಿದೆ. ಇವಾಗ ಇಲ್ಲಿ ಅದು ಐ ಡೋಂಟ್ ನೋ ಐಸ್ ಕ್ರೀಮ್ ಅಂತೆ, ಕುಲ್ಫಿ ಐಸ್ ಕ್ರೀಮ್ಸ್ ಲೈಕ್ ಕಸಾಟ, ಆಲ್ ದೋಸ್ ಥಿಂಗ್ಸ್. ನಂಗಿದ್ದ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಲೈಕ್ ರೋಲ್ ಥರ ಇದೆ, ಅದೆಲ್ಲ ಐಸ್ ಕ್ರೀಮ್ಸ್, ಕುಲ್ಫಿ ರೋಲ್ಸ್ ಅವೆಲ್ಲ ಲಿಟ್ರಲಿ. ಸೊ ಕುಲ್ಫಿ ರೋಲ್ನ ಈ ಥರ ಒಂದು ಎಲೆ ಮೇಲೆ ಕಟ್ ಮಾಡ್ತಾರೆ, ಅದನ್ನು ಸಹಿತ KG ಲೆಕ್ಕದಲ್ಲಿ ಅಥವಾ ತೂಕದಲ್ಲಿ ಕೊಡ್ತಿದ್ದಾರೆ. 1/4 kg, 100 ಗ್ರಾಮು, 200 ಗ್ರಾಮು ಅಂತ. ನಂಗೆ ಅದನ್ನು ನೋಡೋಕ್ಕೆ ವಿಚಿತ್ರ ಅನಿಸೋದು, ಏನಿದು ತಿಂಡಿನ ಸ್ವೀಟಾ ಅರ್ಥ ಆಗಿಲ್ಲ. ಬಟ್ ಲಿಟ್ರಲಿ ಇಟ್ ಈಸ್ ಐಸ್ ಕ್ರೀಮ್, ಕುಲ್ಫಿ ಐಸ್ ಕ್ರೀಮ್. ಸೊ ಕಲರ್ಫುಲ್ ಆಗಿದೆ, ಎಲ್ಲದೂ ಒಂದೊಂದು ಫ್ಲೇವರ್ ಇದೆ. ನಾರ್ಮಲ್ ರೋಸ್ ಫ್ಲೇವರು, ಮ್ಯಾಂಗೋ ಫ್ಲೇವರು, ಪಿಸ್ತಾ ಫ್ಲೇವರು, ಹಾಗೆ ಎಲ್ಲ ಫ್ಲೇವರ್ಸ್, ಕಲರ್ಫುಲ್ ಫ್ಲೇವರ್ಸ್ನು ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಕೊಡ್ತಾರೆ. ಲೈಕ್ ಮಜಾ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಚೆನ್ನಾಗಿ ಅನಿಸ್ತು. ಕುಲ್ಫಿನ ಹೀಗೆ ಆರಾಮಾಗಿ ಸವಿತಾ ತಿನ್ಬೋದು, ಅಷ್ಟು ಚೆನ್ನಾಗಿ ಅನಿಸ್ತು. ಎಲ್ಲ ಫ್ಲೇವರ್ಸು ನಿಮಗೆ ಹೊರಗಡೆ ಬರುತ್ತೆ. ಸೊ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಹತ್ರ ನನಗೆ ಸಿಕ್ಕಿರೋವಂಥ ಒಂದು ಡಿಫ್ರೆಂಟ್ ಫುಡ್.
ಸೊ ಇವಾಗ ನಮ್ಮ ಪಯಣ ಶಿರಡಿಗೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಆಲ್ ಡೇ 1. ಸೊ ನೈಟ್ ನಾವು ಜರ್ನಿ ಮಾಡಿದ್ದೀವಿ, ಎಲ್ಲೂ ಉಳ್ಕೊಂಡಿಲ್ಲ. ಸೊ ಯಾಕಂದರೆ ಹೊರಟಿರೋದೇ 4 ಗಂಟೆ ಆಗಿರೋದ್ರಿಂದ ಅಲ್ಲೇ ಹೋಗಿ ಶಿರಡಿಗೆ ಹೋಗಿ ಸ್ಟೇ ಮಾಡೋಣ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು. ಇದಾಗಿತ್ತು ನಮ್ಮ ಡೇ 1 ಜರ್ನಿಯ ವ್ಲಾಗು. ಸೊ ಫಸ್ಟ್ ಡೇ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಮುಗಿಸ್ಕೊಂಡು ಶಿರಡಿಗೆ ಹೋಗ್ತಾ ಇರೋದು ನಾವು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಶಿರಡಿಗೆ ಹೋಗಿದ್ಮೇಲೆ ಎಲ್ಲಿ ಉಳ್ಕೊಂಡ್ವಿ, ಹೇಗಿತ್ತು ಶಿರಡಿ ಸಾಯಿಬಾಬನ ದರ್ಶನ ಮತ್ತು ಅಲ್ಲಿ ಪ್ರಸಾದ ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಮಿಸ್ ಮಾಡಿದೆ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.